ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ ಭಕ್ತವೃಂದಕ್ಕೆ. ಈಗ ನಾವು ತೇರದಾಳದಲ್ಲಿದ್ದೀವಿ. ಇದು ತಾವು ಗುಡಿ ನೋಡ್ತಾ ಇರೋದು ಏನಿದೆ ಅಂದರೆ ಇದು ಶ್ರೀ ಅಲ್ಲಮ್ಮ ಪ್ರಭುದೇವರದು ಗುಡಿ ಇದೆ. ಇದು ಇಲ್ಲಿ ಮೊದಲು ತಪಸ್ಸು ಮಾಡಿದ್ದ ಸ್ಥಾನ ಅದು. ಈಗ ಭವ್ಯವಾಗಿ ಚಾಲುಕ್ಯ ಶೈಲಿಯಲ್ಲಿ ಈ ಮಂದಿರವನ್ನು ಕಟ್ಟಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ತೇರದಾಳ ಮತ್ತು ತೇರದಾಳ ಗ್ರಾಮದ ಸುತ್ತಮುತ್ತಲಿನವರು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಇಲ್ಲಿಗೆ ಬಂದು ನೋಡಿ, ಎಂಥ ಅದ್ಭುತ ಇದು, ಎಂಥ ಸುಕ್ಷೇತ್ರ ಪುಣ್ಯಸ್ಥಾನ ಅಂದರೆ ಈ ಸ್ಥಳದಲ್ಲಿ ಮೊದಲು ಶಿವಮಂದಿರ ಇತ್ತು. ಇದೇ ಜಾಗದಲ್ಲಿ ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಕುಳಿತು ತಪಸ್ಸು ಮಾಡಿ ಜಗಕ್ಕೆ ಒಂದು ದೀಪವನ್ನು ಬೆಳಗಿದ್ದಾರೆ. ಅಂಥ ಪುಣ್ಯಸ್ಥಾನ ಈಗ ಬಂದಿದ್ದೇವೆ ನಾವು. ಇವತ್ತು ನವಂಬರ್ 2024ರಲ್ಲಿ ಇದು ಲೋಕಾರ್ಪಣೆ ನಡೀತಾ ಇದೆ. ಭಾಳ ಭವ್ಯವಾಗಿ ಇಲ್ಲಿ ಭಕ್ತಜನರು ಸಾವಿರಾರು ಲಕ್ಷಾನುಗಟ್ಟಲೆ ಭಕ್ತರು ಬಂದು ಇಲ್ಲಿ ನಡ್ಕೊಳ್ತಾ ಇದ್ದಾರೆ. ನಾವು ಇಲ್ಲಿ ಏನೇನು ಕಾರ್ಯಕ್ರಮ ನಡೀತೇವೆ, ಏನಾಗುತ್ತೆ ಅನ್ನೋದನ್ನು ತಮಗೆ ತೋರಿಸ್ತೇವೆ ನಾವು. ದಯಮಾಡಿ ಎಲ್ಲವನ್ನು ಎಷ್ಟು ಎಪಿಸೋಡ್ ಆಗ್ತವೆ ಎಲ್ಲವನ್ನು ತಾವು ನೋಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿ ಇಂದ ವಿನಂತಿ ಮಾಡಿ ಈ ಎಲ್ಲ ಭಾಗಗಳನ್ನು ನೋಡಿ ನಮಗೆ ಆಶೀರ್ವದಿಸಬೇಕು, ತಾವು ಪ್ರೀತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಅಲ್ಲಮ ಪ್ರಭುದೇವರು ಬರೆದಿರುವಂತಹ ವಚನಗಳು ಏನದಾವ, ಸುಮಾರು ಒಂದು 1600 ವಚನಗಳು ಏನದಾವ, ಅದರದೊಂದು ಗ್ರಂಥ ಮಾಡೋದು. ಅದು ಗ್ರಂಥವನ್ನು ದೊಡ್ಡ ಪ್ರಮಾಣದಲ್ಲಿ ವಚನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಷ್ಟು ಜನ ಹೊರಬೇಕು ಅಂದರೆ ನಾವೆಲ್ಲರೂ ಸಂಕಲ್ಪ ಏನು ಮಾಡಿದೀವಿ ಅಂದರೆ ಅವ್ರು 6 ಸ್ಥಳಗಳನ್ನು ಏರಿ ಕೂತ್ಕೊಂಡಾರೆ. ಅಲ್ಲಮ ಪ್ರಭುದೇವರು 1600 ವಚನಗಳನ್ನು ಬರೆದಾರೆ. ಸುಮಾರು ಒಂದು 6000 ಜನ ತಲೆ ಮೇಲೆ ಆ ಗ್ರಂಥವನ್ನು ಹೊತ್ತುಕೊಂಡು ನಾವು ಮೆರವಣಿಗೆ ಮಾಡೋದು ಈ ಊರೊಳಗೇನೆ. ಅದನ್ನು ಹೆಂಗೆ ಮಾಡೋದು, ಏನು ಮಾಡೋದು, ನಾವು ಒಂದು ತಯಾರಿ ಮಾಡೋಣ. ಅದನ್ನು ನೀವು ಯಾರ ಹೆಸರು ಬರೆಸಲಿಲ್ಲ ಅಂದ್ರೆ ನಾನು ನಿಮ್ಮ ಮನೆಗೆ ಬಂದು ಹೆಸರು ಬರ್ಸ್ಕೊತೀನಿ ರೀ, ಇಷ್ಟು ಮಾತ್ರ ಕರೆ. ಎರಡು 2024ನೇ ಸಾಲಿನಲ್ಲಿ ನವೆಂಬರ್ ತಿಂಗಳದೊಳಗೆ ಅಲ್ಲಮ ಪ್ರಭುದೇವರ ಮಂದಿರ ಲೋಕಾರ್ಪಣೆ ಸಮಯದೊಳಗೆ ನಾವು ಎಲ್ಲ ಇದ್ದೀವಲ್ಲ ಅನ್ನೋದೇ ನಮ್ಮ ಬದುಕಿನ ಒಂದು ಭಾಗ್ಯ ಅಂತ.
ನಂದಿಕೋಲ್ ಬರ್ತಾರೆ ನಮಸ್ಕಾರ. ಅಲ್ಲಮ ಪ್ರಭುದೇವರು ಬರೆದಿರುವಂತಹ ವಚನಗಳು ಏನದಾವ, ಸುಮಾರು ಒಂದು 1600 ವಚನಗಳು ಏನದಾವ, ಅದರದೊಂದು ಗ್ರಂಥ ಮಾಡೋದು. ಅದು ಗ್ರಂಥವನ್ನ ದೊಡ್ಡ ಪ್ರಮಾಣದಲ್ಲಿ ವಚನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಷ್ಟು ಜನ ಹೊರಬೇಕು ಅಂದ್ರೆ, ನಾವೆಲ್ಲರೂ ಸಂಕಲ್ಪ ಏನು ಮಾಡಿದೀವಿ ಅಂದ್ರೆ, ಅವ್ರು 6 ಸ್ಥಳಗಳನ್ನು ಏರಿ ಕುತ್ಕೊಂಡಾರೆ ಅಲ್ಲಮ ಪ್ರಭುದೇವರು. 1600 ವಚನಗಳನ್ನು ಬರೆದಾರ. ಸುಮಾರು ಒಂದು 6000 ಜನ ತಲೆ ಮೇಲೆ ಆ ಗ್ರಂಥವನ್ನು ಹೊತ್ತುಕೊಂಡು ನಾವು ಮೆರವಣಿಗೆ ಮಾಡೋದು ಈ ಊರೊಳಗೇನೆ. ಅದನ್ನ ಹೆಂಗ್ ಮಾಡೋದು, ಏನು ಮಾಡೋದು, ನಾವು ಒಂದು ತಯಾರಿ ಮಾಡೋಣ. ಅದನ್ನ ನೀವು ಯಾರ ಹೆಸರು ಬರೆಸಲಿಲ್ಲ ಅಂದ್ರೆ ನಾನಾ ನಿಮ್ಮ ಮನೆಗೆ ಬಂದು ಹೆಸರು ಬರ್ಸ್ಕೊತೇನೆ. ಇಷ್ಟು ಮಾತ್ರ ಕರೆ. ಇಲ್ಲಿ ಬರ್ರಿ, ಈ ಕಡೆ ನಿಂದ್ರಿ. ನೀವು ನಿಮ್ಮ ಕೆಲಸ ನೀವು ಮಾಡ್ರಿ, ಅವ್ರ ಬರೋಬ್ಬರಿ ಬರುತ್ತೆ. ಹೇಳ್ರಿ ಏ ಪ್ರಭು, ಸ್ವಲ್ಪ ಅಲ್ಲಿಂದ ಪ್ರಭುದೇವರ ವೈಭವ ಶೂನ್ಯ ಪೀಠದ ಮೇಲೆ ಶುರುವಾಯಿತು. ಕಾಲಮಾನದ ವ್ಯತ್ಯಾಸಗಳು ಭಾಳ ಅದಾವ, ಆದರೆ ಇರುವಷ್ಟು ಕಾಲ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಒಂದು ಅದ್ಭುತವಾದ ಸಂಸ್ಕೃತಿ ಸಂಸ್ಕಾರ ನಿರ್ಮಾಣ ಆಯಿತು. ಅಲ್ಲಿಗೆ ಬಂದವ್ರು ಯಾರು ಸರ್ಟಿಫಿಕೇಟ್ ಲಿಂಗಾಯತರ ಅಲ್ಲ, ಮತ್ತ ಗೊತ್ತಿರಲಿ ನಿಮಗೆ, ಈಗ ಹುಟ್ಟ್ಯಾವ ಇವೆಲ್ಲ, ಆದ್ರೆ ಅವಾಗ ಬಂದವರೆಲ್ಲರೂ ಲಿಂಗಾಯತರು. ಬಹಳ ದೊಡ್ಡದು. ಇಂಥದೊಂದು ಅದ್ಭುತ ಕ್ರಾಂತಿಯ ನೇತೃತ್ವ ವಹಿಸಿದಂಥ ಪ್ರಭುದೇವರು ಎಲ್ಲೆಲ್ಲಿ ನೆಲೆ ನಿಂತರು, ಎಲ್ಲೆಲ್ಲಿ ಶಿವಾರ್ಚನೆಯನ್ನು ಮಾಡಿಕೊಂಡ್ರು, ಎಲ್ಲೆಲ್ಲಿ ಭಕ್ತರನ್ನು ಉದ್ಧರಿಸಿದರು, ಅವೆಲ್ಲವೂ ಕೂಡ ಇವತ್ತಿಗೆ ಅವಿಮುಕ್ತ ಕ್ಷೇತ್ರಗಳೇ. ನಿಮಗೆ ಗೊತ್ತಿರಬೇಕು, ಪ್ರಭುದೇವ್ರದೊಂದು ಸಮಾಧಿ ಅಂತಿಲ್ಲ, ಯಾಕಂದ್ರೆ ಸಮಾಧಿನೇ ನಡೆದಿತ್ತು. ಗುಹೇಶ್ವರ ನಿಮ್ಮ ಸುಳುಹಿನ ಸೊಗಸನು ಉಪಮಿಸಬಾರದು. ಜಗತ್ತಿನ್ಯಾಗ ಮಹಾತ್ಮರು ಸುಳಿದ್ರ ಹೆಂಗೆ ಸುಳಿತಾರಂತ ಹೇಳಕ್ ಇನ್ನೊಂದು ಉದಾಹರಣೆ ಇಲ್ಲ ಅಂತ ಪ್ರಭುದೇವರು ಹೇಳ್ಯಾರ. ಅಂತ ಸುಳುಹ ನೀವೆಲ್ಲ ಬಹಳ ಪುಣ್ಯವಂತರು. ಆ ಕಾರಣಕ್ಕಾಗಿ ತೇರದಾಳದೊಳಗ ಭವ್ಯವಾದ ದೇವಸ್ಥಾನ ನಿರ್ಮಾಣ ಆಗಿದೆ ಪ್ರಭುದೇವರದು. ಪ್ರಭುದೇವರ ದೇವಸ್ಥಾನ ಬಹಳ ಅದ್ಭುತ ಅನ್ನುವಂಥ ಶಿಲ್ಪಕಲಾ ಸೌಂದರ್ಯದಿಂದ ನಿರ್ಮಾಣ ಆಗಿದೆ. ನನಗೆ ಕೇಳಿ ಒಂದು ಸಂತೋಷ ಅನಿಸಿದ್ದು, ಒಂದೇ ₹1 ರೊಕ್ಕ ಸರ್ಕಾರದ್ದಿಲ್ಲ. ಈಗ ಚಪ್ಪಾಳೆ ತಟ್ಟಬೇಡ್ರಿ, ನಾವು ಹೇಳೋದು ಭಾಳ ಆಯ್ತು. ನಮ್ಮಲ್ಲಿ ಮಂದಿಗೆ ದಡ್ಡು ಬಿದ್ದುಬಿಟ್ಟತ್ರಿ, ಎಲ್ಲವನ್ನೂ ಸರ್ಕಾರ ಮಾಡ್ಲಿ ಅಂತ ಹೇಳಿ. ಅದು ಭಾಳ ಸುಮಾರು ಚಟ. ನಮ್ಮ ದೇವ್ರ ಗುಡಿ ನಾವು ಕಟ್ಟಾಕು ಸರ್ಕಾರ ರೊಕ್ಕ ಕೊಡ್ಬೇಕಂತ ಕೇಳುವಟ್ಟು ದೈನೇಶಿ ಪರಿಸ್ಥಿತಿ ನಮಗೆ ಬರಬಾರ್ದು. ತೇರದಾಳ ಭಕ್ತರು ಈ ವಿಚಾರದಾಗ ಎಲ್ಲರಿಗೂ ಆದರ್ಶ, ಜಗತ್ತಿಗೆ ಆದರ್ಶ. ಈಗ ತಟ್ಟಬಹುದು. ಇರ್ಲಿ,
ಶಿಕ್ಷಣ ಸಂಸ್ಥೆಗಳು ಉಳಿದದ್ದು ಏನೇನು ಮಾಡ್ತೀವಿ ಅದಕ್ಕೆ ಸರ್ಕಾರದ ಸಹಾಯ ಸೌಕರ್ಯ ತಗೋರಿ. ಆದರೆ ದೇವರು ಗುಡಿ ಗುಂಡಾರ ಮಾತ್ರ ಒಂದೊಂದು ಹಣಿ ಬೆವರದಿಂದ ಕಟ್ಟಿದ್ರೆ ಮಾತ್ರ ದೇವರು ವಾಸ ಮಾಡಕ್ಕೆ ಸಾಧ್ಯ. ನಾವೆಲ್ಲರೂ ಸೇರಿ ಇಂಥ ಒಬ್ಬ ದೊಡ್ಡ ಯೋಗಿ ಅಲ್ಲಮ ಪ್ರಭುದೇವರಂತಹ ಅನುಭಾವಿ ಮತ್ತೊಬ್ಬರನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ದೊಡ್ಡ ಗುರುಗಳ ಮಂದಿರದ ಲೋಕಾರ್ಪಣೆಯನ್ನ ನಾವೆಲ್ಲರೂ ಅತ್ಯಂತ ಯಶಸ್ವಿಗೊಳಿಸ. ಎಲ್ಲರೂ ಬರಬೇಕು. ಇಲ್ಲಿ ಯಾರು ಕಸ ಹೊಡಿತೀರಲ್ಲ ಇಷ್ಟು ಮಾತ್ರ ಕರೆ. ಅಲ್ಲಮ ಪ್ರಭುದೇವರ ಸಾನ್ನಿಧ್ಯದೊಳಗೆ ಈ ಮಾತನ್ನು ಹೇಳ್ತೀನಿ. ಇಲ್ಲಿ ಯಾರು ಕಸ ಹೊಡಿತೀರಿ ಅವ್ರ ಬದುಕು ಬಂಗಾರ ಆಗ್ಲಿಕ್ಕೇ ಬೇಕು, ಅವ್ರ ಮನೆಯೊಳಗೆ ಅನ್ನ ಹೆಚ್ಚಾಗ್ಲಿಕ್ಕೇ ಬೇಕು. ಇಡೀ ರಾಜ್ಯವೇ ನೋಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸಂಕಲ್ಪಬದ್ಧರಾಗಬೇಕು. ನಮಗೊಂದು ಖುಷಿ ವಿಚಾರ ಏನು ಅಂದ್ರೆ ನಮ್ಮ ಜಗದೀಶ್ ಗುಡುಗುಂಟಿ ಮಠ ಸಾಹೇಬರನ್ನು ನಾವು ನೆನೆಸ್ಬೇಕು ಈ ಸಂದರ್ಭದಲ್ಲಿ. ಅಲ್ಲಮ ಪ್ರಭುದೇವರ ಶಿಷ್ಯರಾಗಿ ಈ ಊರಿನೊಳಗನ ಬೆಳೆದು ಇದೇ ಮಂದಿರದ ಆವರಣದೊಳಗನ ಬೆಳೆದು ಇವತ್ತು ಒಂದು ಸಕ್ಕರೆ ಕಾರ್ಖಾನೆಗೆ ಅಲ್ಲಮ ಪ್ರಭುದೇವರ ಹೆಸರನ್ನು ಇಟ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಹೆಸರನ್ನು ಬೆಳೆಸಿದವರು ಯಾರು ಅಂದ್ರೆ ಜಗದೀಶ್ ಗುಡುಗುಂಟಿ ಮಠ. ಇವತ್ತು ಮತ್ತೊಂದು ಖುಷಿ ವಿಚಾರ ಏನು ಅಂದ್ರೆ ಆ ಕಟ್ಟಡ ಶುರುವಾಗಿತ್ತು, ಮಂದಿರ ಪ್ರಾರಂಭ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ಕುಂಟುಕೊಂತ ಸಾಗುವಂತ ಸಂದರ್ಭದಲ್ಲಿ ಸ್ವತಃ ಅವರೇ 1 ಕೋಟಿಗೂ ಹೆಚ್ಚು ರೊಕ್ಕವನ್ನು ನೀಡಿ ಆ ಮಂದಿರ ಲೋಕಾರ್ಪಣೆ ಮಾಡೋ ಸಲುವಾಗಿ ಟೊಂಕ ಕಟ್ಟಿ ನಿಂತುಕೊಂಡ. ನಮಸ್ಕಾರ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಾ ಸಾಯಿ. ಇವತ್ತಿನ ದಿವಸ ನಾವು ಇಬ್ಬರು ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ನಾವಿದ್ದಿದ್ದೆವು. ಈ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಇದನ್ನು ಮಾಡಿ ಅತಿ ಶ್ರಮವಹಿಸಿ ಸಹಕರಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳು. ಒಬ್ಬರು ಇವರಲ್ಲಿ ಏನಪ್ಪ ಅಂದ್ರೆ ಶ್ರೀ ಜಗದೀಶ್ ಗುಡುಗುಂಟಿ ಮಠ ಶಾಸಕರು, ಈಗಿನ ಶಾಸಕರು ಮತ್ತು ಈ ಟ್ರಸ್ಟಿನ ಅಧ್ಯಕ್ಷರು. ಅವ್ರ ಜೊತೆ ಶ್ರೀ ನಾಗಪ್ಪ ಸನದಿ ಕೋಶಾಧ್ಯಕ್ಷರು, ಈ ಮಂದಿರದ ಟ್ರಸ್ಟಿನ ಕೋಶಾಧ್ಯಕ್ಷರು. ಇವತ್ತು ಇವರಿಬ್ಬರೂ ಕೂಡಿ ಎಂಥ ದೊಡ್ಡ ಕಾರ್ಯಕ್ರಮ, ಕೋಟ್ಯಾನುಗಟ್ಟಲೆ ಮನೆ ಮನೆಗೆ ಹೋಗಿ ಸಂಗ್ರಹಿಸಿ ಅದನ್ನು ಇಲ್ಲಿ ತಂದು ಸುರಿದು ಒಂದು ದೊಡ್ಡ ಮಂದಿರವನ್ನು ಕಲ್ಯಾಣಿ ಚಾಲುಕ್ಯರ ಶೈಲಿಯಲ್ಲಿ ಮಂದಿರವನ್ನು ಕಟ್ಟಿಸಿದ್ದಾರೆ. ಇದು ಈ ತೇರದಾಳ ಪಟ್ಟಣದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮನೆ ಮನೆಗೆ ಹೋಗಿ ಹಣವನ್ನು ಸಂಗ್ರಹಿಸಿ ಇಲ್ಲಿ ತಂದವರು ಮಂದಿರ ಸಲುವಾಗಿ ಇಷ್ಟು ದೊಡ್ಡ ಎಂಥ ಭವ್ಯ ಮಂದಿರ ಕಟ್ಟಿಸಿದ್ದಾರೆ ಅಂದರೆ ನೀವು ಇಲ್ಲಿಗೊಮ್ಮೆ ಬಂದು ನೋಡಲೇಬೇಕು. ಇದು ತಪೋಭೂಮಿ. ಇದು ತಪೋಭೂಮಿ. ಅದು ಯಾರ್ದು? 12ನೇ ಶತಮಾನದ ಸಂತ ಅಲ್ಲಮ ಪ್ರಭುದೇವರದು. ಇದು ಎಲ್ಲರಿಗೂ ನಮಸ್ಕಾರ. ಇವತ್ತು ಐಟಿ ಕೊಂಡವರು ನನ್ನ ಕಡೆ ಬಂದಿದ್ದಾರೆ. ಮತ್ತೆ ವಿಶೇಷವಾಗಿ ಇವತ್ತು ಸೋಮವಾರ ಕಪಿಲೇಶ್ವರ ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗ್ತಾ ಇದೆ. ನಮ್ಗೆಲ್ಲರಿಗೂ ಒಂದು ವಿಷಯ, ವೀರ ಸೇವೆ ಲಿಂಗಾಯತ ಸಮಾಜ ಇದು ಬಹಳ ಸನಾತನವಾದದ್ದು, ಪ್ರಯತ್ನವಾದದ್ದು. ಬಸವಾದಿ ಶರಣರು ವೀರ ಸೇವೆ ಲಿಂಗಾಯತ ಉಳಿಸಿಕೊಂಡು ಬೆಳೆದು ಬಂದಂಥವ್ರು. ಜೊತೆಗೆ
ಉಪಾಧಿನೂ ಆಗಿ ನಮ್ಮ ಪೀಠದವರು ಅಂದರೆ ವರ್ಷಾಪುರದಲ್ಲಿ ಜನಿಪೀಠ ಆಗಲಿ ಕೇದಾರಪೀಠ ಆಗಲಿ ಹಾಗೂ ಶ್ರೀಶೈಲ ಪೀಠ ಆಗಲಿ ಕಾಶಿ ಪೀಠಗಳು ಕೂಡ ಎರಡೂ ಸೇರಿಕೊಂಡು ಬಹಳ ಹೆಜ್ಜೆಯಿಂದ ಬೆಳೆಸಿಕೊಂಡು ಬಂದಂಥದ್ದು. ಅವತ್ತು ಬಸವಾದ ಎಲ್ಲ ಜನರಿಗೆ ಬೋಧನೆ ಮಾಡಿದಂತಹ ನಡವಳಿಕೆ ಕೊಟ್ಟಂತಹ ಅವರ ಅಲ್ಲಂಪುರಿ ದೇವರಿಗೆ 12ನೇ ಶತಮಾನದಲ್ಲಿ ಅವರು ಬಹಳಷ್ಟು ವಿಚಾರವನ್ನು ಈ ಒಂದು ಶ್ರೀಮಂತ ಜನರಿಗೆ ಕೊಟ್ಟು ಜನರನ್ನು ನಿರ್ಧರಿಸುವ ಕೆಲಸ ಬಹಳಷ್ಟು ಮಾಡಿದ್ದಾರೆ. ಮೂಢ ನಂಬಿಕೆಗಳನ್ನು ತೊರೆಯಲಿಕ್ಕೆ ಬಹಳ ಒಂದು ಜೀವನವನ್ನು ಸುಧಾರಿಸಿಕೊಳ್ಳುವಂತ ಎಲ್ಲ ಮಾಡಿದಂಥವರು ಕಾರಣದ ಈ ಒಂದು ಈಶ್ವರ ದೇವಾಲಯ ಈ ಒಂದು ಸುಕ್ಷೇತ್ರದ ನೇರದಾಳದಲ್ಲಿ ಅವಾಗೆ ಹುಟ್ಟಿಕೊಂಡಿದ್ದು. ಅದರ ಅಲ್ಲಪ್ರಭುವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಬೆಳ್ಳಿಗಾವಿಯಲ್ಲಿ. ಅವರು ಇಲ್ಲಿ ಬಂದು ಸಂಚರಿಸುವಂತಾಗ ಇಲ್ಲಿ ತಮ್ಮ ಒಂದು ಕುಮಂಡಲ ಅವರು ಪಾದರಕ್ಷೆಯನ್ನು ಬಿಟ್ಟು ಹೋದಂತವ್ರು. ಇದರಿಂದ ಮುಂದೆ ಚಿಮ್ಮಡಿಗೆ ಹೋಗಿ ಚಿಮ್ಮಡದಿಂದ ಮುಂದೆ ಹೋಗ್ತಾ ಸಾಕ್ತಾ ಶ್ರೀಶೈಲದಲ್ಲಿ ಇರುವ ಅಕ್ಕ ಮಹಾದೇವಿಯ ಒಂದು ಗುಹೆ, ಅದಕ್ಕೆ ಅಲ್ಲಿ ಹೋಗಿ ನಾವು ಈದಾದವರು ಬಹಳ ದೊಡ್ಡ ಚರಿತ್ರೆ ಐತಿ. ಅದಕ್ಕೆ ಆ ಒಂದು ರುದ್ರಲಿಂಗೇಶ್ವರ ದೇವಾಲಯ ಮೊದಲಿನಿಂದಲೂ ಬಹಳ ಸುತ್ತಮುತ್ತಲ ಎಲ್ಲ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಶ್ರೇಷ್ಠವಾದ ಒಂದು ದೇವಾಲಯ. ಇಲ್ಲಿ ಜಾಗೃತ ದೇವಾಲಯ ಅಂತ ನಾವು ಹೇಳ್ತೀವಿ. ಯಾರು ಭಕ್ತಾದಿಗಳು ಬಂದು ತಮ್ಮ ಸಮಸ್ಯೆಗಳಾಗಲಿ ತಮ್ಮ ಎಲ್ಲ ಸುಖ ದುಃಖಗಳನ್ನು ತೋಡಿಕೊಂಡಾಗ ಆ ದೇವರು ಖಚಿತವಾಗಿ ಪರಿಹರಿಸುವಂತದ್ದು ಎಲ್ಲರ ಶ್ರದ್ಧೆಯಿಂದ ಮತ್ತು ಸಬೂರಿಯಿಂದ ನಡ್ಕೋತಾ ಇದ್ದನು. ಅದು ಬಹಳ ಸನಾತನ ಆಗಿದ್ದರಿಂದ ಗುಡಿ ಬಹಳಷ್ಟು ಹುಟ್ಟಿಕೊಂಡಿತ್ತು, ಶಿಥಿಲಾವಸ್ಥೆಯಲ್ಲಿ ಬಂದಿತ್ತು. ಎಲ್ಲಿ ಮೇಮೇಲೆ ಬೀಳ್ತದೋ ಅನ್ನುವಂಥ ಸಂದರ್ಭ ಎಲ್ಲ ಭಕ್ತಾದಿಗಳನ್ನು ಕಾಡ್ತಿದ್ರು. ಆವಾಗ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ದೇವಾಲಯ ದೇವರು ನಮಗೆ ಸಾಕಷ್ಟು ಉದ್ಧಾರ ಮಾಡ್ಯಾರ. ಎಲ್ಲರೂ ಏನ್ ಬೇಡಿದ್ದೆಲ್ಲ ಕೊಟ್ಟ. ನಮ್ಮ ಪೀಳಿಗೆ ಕೂಡ ಒಳ್ಳೆಯ ನಮ್ಗೆ ಉಳ್ಕೊಂಡಿದ್ದಾರೆ. ಆಯು ಆರೋಗ್ಯ ಸಕಲ ಸಂಪತ್ತು ಕೊಡುವುದೊಂದಿಗೆ ದೇವರು ನಾವು ಅನುಗ್ರಹಿಸಾನ. ಅದಕ್ಕೆ ಎಲ್ಲ ಭಕ್ತಾದಿಗಳು ಸೇರ್ಕೊಂಡು ಇಲ್ಲ ನಾವು ದೇವಾಲಯವನ್ನು ಹೊಸದಾಗಿ ನಿರ್ಮಿಸೋಣ, ವಿಶೇಷವಾಗಿ ನಿರ್ಮಿಸೋಣ ಅಂತ ಕೆಸಿಂದ ಎಲ್ಲರೂ ಸಂಕಲ್ಪ ಮಾಡಿದಾಗ ಏನು ನಾವೆಲ್ಲರೂ ಭಕ್ತಾದಿಗಳು ಪ್ರಮಾಣ ವಚನ ಮಾಡಿದ್ರೆ ಇದು ಕೇವಲ ಭಕ್ತಾದಿಗಳಿಂದಲೇ ಅವರ ಒಂದು ಭಕ್ತಿ ಸೇವೆಯಿಂದಲೇ ಇದೊಂದು ನಾವು ಹೊಸದಾಗಿ ದೇವಾಲಯ ಕೊಡಬೇಕು. ಅದಕ್ಕೆ ಯಾವುದೇ ಸರ್ಕಾರದಾಗಲಿ ಪಕ್ಷಗಳದಾಗಲಿ ಒಂದು ದುಡ್ಡು ನಿರ್ಧಾರ ಮಾಡಿ ಈ ಸಮಸ್ತ ಅನುಕೂಲದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ನಮ್ಮ ತಮ್ಮನ ಜನರಿಂದ ಈ ಒಂದು ದೇವಾಲಯ ನಿರ್ಮಾಣವಾಗಿದ್ದು ಇದು ಪವಿತ್ರವಾದ ಒಂದು ಕೆಲಸ ಇಲ್ಲಿ ಆಗಿದೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೆ 10 ವರ್ಷಗಳ ಹೋದ 2014ರಿಂದ ಪ್ರಾರಂಭವಾದ ಕೆಲಸ 2024ರಲ್ಲಿ 10 ವರ್ಷ ಗತಿಸಿದವು. ಅದಕ್ಕೆ ಈ ಒಂದು ದೇವಾಲಯ ಬಹಳಷ್ಟು ಭಕ್ತಾದಿಗಳು ಸೇರಿಕೊಂಡು ಇದು ನಿರ್ಮಾಣಗೊಂಡಿದ್ದು. ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಈ ಒಂದು ನವೆಂಬರ್ 11ನೇ ತಾರೀಕಿನ ದಿವಸ ಆಗಲಿದೆ. ಬರುವ ನವೆಂಬರ್ 10ರಿಂದ 11ನೇ ತಾರೀಕು ಸೋಮವಾರದಂದು ಈ ಒಂದು ದೇವಾಲಯದ ಲೋಕಾರ್ಪಣೆ ಆಗುವುದಕ್ಕೆ ಪ್ರಯುಕ್ತ ಇವತ್ತು ನಮ್ಮ ದೇಗುಣಿಸಿ ಶ್ರೀಗಳು ಇವತ್ತು ಬಸವ ಪುರಾಣ ಅಂತ ಹಮ್ಮಿಕೊಂಡು ಈಗಾಗಲೇ 14ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ ಅಕ್ಟೋಬರ್. ಅದು 8ನೇ ತಾರೀಕು ಮಠ ಜರುಗ್ತಾ ಇದೆ. ಆಮೇಲೆ 8, 9, 10, 11 4 ದಿನಗಳ ಕಾಲ ವಿಶೇಷವಾದ ಕಾರ್ಯಕ್ರಮಗಳು ಇಲ್ಲಿ ಯುವಜನೋತ್ಸವ, ರೈತ ಸಮಾವೇಶ, ಆಮೇಲೆ ಬಸವ ಪುರಾಣ, ಮಹಿಳಾ ಸಮಾವೇಶ ಹಾಗೂ ಬೆರವಳದ ಸೈನಿಕ ಸಮಾವೇಶ, ರೈತ ಸಮಾವೇಶ, ವಿಜ್ಞಾನ ಸಮಾವೇಶ ಎಲ್ಲಕೊಂಡು ಈ 4 ದಿನಗಳ ಕಾಲ ರಾತ್ರಿ 10 ಮಠ. ಅದ್ರ ಜೊತೆಗೆ ಮನೋರಂಜನೆ ಕಾರ್ಯಕ್ರಮ, ಸಂಸ್ಕೃತ ಕಾರ್ಯಕ್ರಮ ಎಲ್ಲ ಹೊರಕೊಂಡಿವು. ಈ ಒಂದು ನಿಟ್ಟಿನಲ್ಲಿ ಸುತ್ತಿನ ಎಲ್ಲ ಭಕ್ತರು ಬಹಳ ಬರ್ಸಿಕೊಂಡು ಇಡೀ ಒಂದು ಊರಿಂದ ಕಡೆ ಲಕ್ಷಾಂತರ ಶೇಂಗಾ ಹೋಳಿಗೆ, ಆಮೇಲೆ ಒಂದು ಗುಂಡಿಗಳು ಮತ್ತು ಸಜ್ಜಗ ಹೋಳಿಗಳು ಮತ್ತು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಹಾರ ಪದಾರ್ಥ ಇಲ್ಲಿ ಹರಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಎಲ್ಲ ಸಮಾಜದವರು ಇವರು ಎನ್ನದೆ ಎಲ್ಲ ಸಮಾಜರು ಕೂಡ ಭಕ್ತಿ ಸೇವೆ ಅಂತ ಕಾಣಿಕೆಯನ್ನು ಕೂಡ ಲಕ್ಷಾಂತರ ರೂಪಾಯಿಗಳಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮತ್ತು ವಿಜೃಂಭಣೆಯಿಂದ ನಿರ್ದಿಷ್ಟ ರೀತಿಯಲ್ಲಿ ಈ ಒಂದು ಜೀರ್ಣೋದ್ಧಾರದ ಕೆಲಸವನ್ನು ಆಗಿಕೊಂಡು ಲೋಕಾರ್ಪಣೆ ಕಾರ್ಯ ಬಹಳ ಒಂದು ಶ್ರದ್ಧೆಯ ಭಕ್ತಿಯ
ನಿಂದ ನಡೀತಾ ಇದೆ ಅಂತ ತಿಳಿಸ್ಲಿಕ್ಕೆ ನನಗೆ ಹರ್ಷ ಅಂತ ಇದೆ. ಅದಕ್ಕೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಪ್ರತಿನಿತ್ಯ ಮುಂಜಾನೆ ಮಧ್ಯಾಹ್ನದ ಸೈನಿಕ ಯಾವಾಗಲೂ ಪ್ರಾರಂಭ ಇದೆ. ಪ್ರಸಾದ ಒಂದು ಅನ್ನದ ಸಮಿತಿ ಕೂಡ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮ ವಹಿಸಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಈ ಒಂದು ಮೂಲಕ ತಮ್ಮನ್ನೆಲ್ಲರನ್ನ ಕೇಳ್ಕೊತೀನಿ. ಈ ಒಂದು ಸುಕ್ಷೇತ್ರ ತೀರ್ಥಾಳಕ್ಕೆ ಬಂದು ಎಲ್ಲರೂ ದರ್ಶನ ಪಡೆದುಕೊಂಡು ಕೃತಾರ್ಥರ ಆಗ್ಬೇಕಂತ ನಾನು ತಪ್ಪಲ್ಲಿ ಬಿಡಿಸಿಕೊಂಡು ನನ್ನ ಮಾತಿನ ವಿರಾಮ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಸಲುವಾಗಿ ಸಾಹೇಬ್ ಶಾಸಕರಾಗಿ ಬಂದಿದ್ದಾರೆ. ನೀವು ಏನ್ ಪರಿಸ್ಥಿತಿ ಅವ್ರು ಮಾತಾಡ್ಕೊಂಡು ಅಷ್ಟು ಭಕ್ತಿವಂತ ಮಾತಾ ನಾನು ಯಾರು ಮಾತಾಡ್ತೀನಿ ಈ ರಾಜಕಾರಣ ಕೇಳಬಹುದು ಭಕ್ತಿಮಾನಾಗಿ ಮಾತಾಡಿದ್ರು. ಅದರಿಂದ ಈ ಲೋಕಾರ್ಪಣೆಗೆ ಸಾಹೇಬ್ರು ಬಂದಾರೆ ಈಗ ಆಶೆ ಅಂತ ಅನ್ಸೋದ್ರಿಂದ ಸಾಹೇಬ್ರ ಸನ್ನಿಧಿ ಸಾಹೇಬ್ರು ಈಗ ಮಾತಾಡ್ತಾರೆ. ಸ್ವಲ್ಪ ಮಾತಾಡ್ತಿದ್ರು. ಒಂದು ಶೀತಲಾವತಿ ರಸ್ತೆಯಲ್ಲಿದ್ದಂತ ಪ್ರಭುದೇವರ ದೇವಸ್ಥಾನವನ್ನು ಈಗ 10 ವರ್ಷದ ಹಿಂದೆಗಡೆ ಎಲ್ಲಾ ಸಮಾಜದವರು ಕೂಡಿಕೊಂಡು ಇದನ್ನ ಗುಡಿ ಬಿಚ್ಚಿ ಹೊಸದ ನಿರ್ಮಾಣ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಿದ್ದು. ಈ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿಯೇ ನಾವು ಉಡುಪಿ ಮತ್ತು ಕಾರ್ಕಳ, ಗುಲ್ಬರ್ಗ ಎಲ್ಲಾ ಕಡೆ ಎಲ್ಲಾ ದೇವಾಲಯಗಳನ್ನು ನೋಡಿ ಬಂದು ಇದನ್ನ ನಾವು ಚಿಕ್ಕಬಳ್ಳಾಪುರದ ಕಲ್ಲಿಂದ ಕಟ್ಟಬೇಕು, ಚಲೋ ಒಬ್ಬ ಚಾಲುಕ್ಯ ಶೈಲಿಯಲ್ಲಿ ಕಟ್ಟುವಂತ ಶಿಲ್ಪಿಯನ್ನೇ ಕರೆಸಿ ನಾವು ಗುಡಿಯನ್ನು ಕಟ್ಟಬೇಕಂತ ಎಲ್ಲಾ ನಮ್ಮ ಸಮಾಜದ ಹಿರಿಯರು ನಿರ್ಣಯಿಸಿದರು. ಎಲ್ಲಾ ಸಮಾಜದವರು ಕೂಡಿಕೊಂಡು ನಮ್ಮ ಗುರುಮೂರ್ತಿಯವರ ನೇತೃತ್ವದಲ್ಲಿ ಇದನ್ನ ಮಾಡೋದಂತ ಒಂದು ನಿಶ್ಚಯ ಮಾಡಿಕೊಂಡು ನಾವು ಗುಡಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈಗೊಂದು ನಡು ರಾಜಶೇಖರ್ ಹೆಬ್ಬಾರ್ ಅನ್ನೋಂಥವ್ರು ಉಡುಪಿ ಅವರವರು ಅವ್ರ ಕಡೆಯಿಂದ ಕಟ್ಸ್ಬೇಕಂತ ಒಂದು ನಿರ್ಣಯ ತಗೊಂಡು ಅವರಿಗೆ ನಾವು ಪೂರ್ತಿ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಗುಡಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಪ್ರಾರಂಭ ಮಾಡಿದ ನಂತರ ಮುಂದೆ ನಡುವ ಒಂದು ಕೋವಿಡ್ ಅನ್ನುವಂತ ಹೆಬ್ಬಾರಿ ರೋಗ ಬಂದ ನಮಗೊಂದು 2 ವರ್ಷ ಲೇಟ್ ಮಾಡಿತ್ತು. ಆ ಟೈಮ್ನಾಗ ನಮಗೊಂದು ಸ್ವಲ್ಪ ಅಸ್ತವ್ಯಸ್ತ ಆಗಿ ಗುಡಿ ಕಟ್ಟಡ ಸ್ಥಗಿತ ಆದಾಗ ನಾವೊಂದು ಸ್ವಲ್ಪ ಇದು ಮಾಡಿ ಮತ್ತೆ ಕೋವಿಡ್ ಮುಗಿದ ನಂತರ ಮತ್ತೆ ಗುಡಿ ಕಟ್ಟಡ ಪ್ರಾರಂಭ ಮಾಡಿದೀವಿ. ಈಗ ಪ್ರಯತ್ನ ಮಾಡಿ ಗುಡಿ ಒಂದು ವಜ್ರಾಗತ್ತೆ, ಯಾಕಂದ್ರೆ ಕಲ್ಲೊಳಗ ಕಲ್ಲು ಲಾಕ್ ಮಾಡಿ ಮತ್ತ ಯಾವುದೇ ಸಿಮೆಂಟ್ ಅಥವಾ ಕಚ್ಚ ಉಪಯೋಗ ಮಾಡಲಾರ್ದ ಸರಿಯಾಗಿ ವ್ಯವಸ್ಥಿಸಿ ಚಾಲುಕ್ಯ ಶೈಲಿಯಲ್ಲಿ ಗುಡಿಯನ್ನು ಕಟ್ಟಿಸಿ ಎಲ್ಲಾ ಸಮಾಜದವರು ಇವತ್ತ ಮುಸ್ಲಿಮ್ರು ಇರ್ಬೋದು, ಹರಿಜನರು ಇರ್ಬೋದು, ವಾಟರ್ ಇರ್ಬೋದು, ಕುರುಬರು ಇರ್ಬೋದು, ಲಿಂಗಾಯತರು ಇರ್ಬೋದು, ಎಲ್ಲಾ ಸಮಾಜದವರು ಕೂಡಿಕೊಂಡು ನಾವೆಲ್ಲಾ ಸಮಾಜದವ್ರ ಕಡೆಯಿಂದ ದೇಣಿಗೆಯನ್ನು ತಗೊಂಡು ಈ ಗುಡಿಯನ್ನ ಕಟ್ಟಲಾಗಿದೆ. ಎಲ್ಲಾ ಸಮಾಜದ ಸಹಾಯ ಸಹಕಾರ ಬಹಳ ಆಗಿದೆ. ಮತ್ತೆ ಎಲ್ಲರಿಗೂ ಕೃತಜ್ಞತೆಗಳು. ನಾವೊಬ್ಬ ಕೋಶಾಧ್ಯಕ್ಷ ಆಗಿ ಹೇಳ್ತಾ ಇದೀವಿ. ಎಲ್ಲಾ ಸಮಾಜದ ವತಿಯಿಂದ ನಾವು ಹಣವನ್ನು ತೆಗೆದುಕೊಂಡು ಈ ಗುಡಿ ನಿರ್ಮಾಣ ಮಾಡಿದ್ವಿ. ಅದೇ ಎಲ್ಲಾ ಭಕ್ತಾದಿಗಳು ಕೂಡಿ ಈ ಗುಡಿಯನ್ನು ನಿರ್ಮಾಣ ಮಾಡಲಾಯ್ತು. ಅದರ ನಂತರ ಗುಡಿ ಲೋಕಾರ್ಪಣೆ ಮಾಡೋಣಂತ ಎಲ್ಲಾ ಹಿರಿಯರು ಗುರು ಹಿರಿಯರು ಕೂಡಿ ಒಂದು ನಿರ್ಣಯ ಮಾಡಿದ ನಂತರ ಎಲ್ಲಾ ಸಮಾಜದವರು ಇಂಥ ತಾರೀಕಿಗೆ ಮಾಡೋಣ, ಒಂದು ತಿಂಗಳ ಪ್ರವೃತ್ತಿ ನಾವು ಶ್ರಾವಣದಾಗ ಮಾಡ್ಬೇಕಂತ ಮಾಡಿದ್ವಿ. ಶ್ರಾವಣದಾಗ ಆದ್ರೆ ಗಾತ್ಲಾಕತ್ತಿ ಸರಿಯಾಗಿ ಆಗೋದಿಲ್ಲ. ದೀಪಾವಳಿ ಸುಮಾರು ಮಾಡೋಣ ಅಂತಂದು ನಮ್ಮ ಶೇಗುಣಸಿ ಅಪ್ಪ ಅವರು, ಚೇಮಣ್ಣಪ್ಪ ಅವರು, ಹನುಗುಂದಪ್ಪ ಅವರು ಎಲ್ಲಾ ಸ್ವಾಮೀಜಿಯವರು ಸುತ್ತಮುತ್ತ ತಂದ ಎಲ್ಲಾ ಸ್ವಾಮೀಜಿಯವರು ಕೂಡಿಕೊಂಡು ಎಲ್ಲಾ ಸ್ವಾಮೀಜಿಯವರ ಸಲಹೆ ಪ್ರಕಾರ, ಅವರ ಆಶೀರ್ವಾದದ ಪ್ರಕಾರ ನಾವೆಲ್ಲಾ ಊರಲ್ಲಿ ಹಿರಿಯರು ಕೂಡಿಕೊಂಡು ಎಲ್ಲಾ ಹಿರಿಯರನ್ನು ಕೂಡಿಕೊಂಡು ಇದನ್ನ ಒಂದು ಲೋಕಾರ್ಪಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತ ನಾವು ಬಸವ ಪುರಾಣವನ್ನು ನಡೆಸ್ತಾ ಇದ್ದಾರೆ ಶೇಗುಣಸಿ ಅವರು. ದಿವಸ 10 ರಿಂದ 15,000 ಜನ ಪ್ರಸಾರ ಮಾಡ್ತಾರ. ಸಂಜೆ ಕೂತ ಮಧ್ಯಾಹ್ನದಾಗ ಮತ್ತು ಮುಂಜಾನೆ ನಾಷ್ಟ ಹಿಡ್ಕೊಂಡು ಚಾಲು ಆದ್ರ ಎಲ್ಲ ವ್ಯವಸ್ಥೆಯಲ್ಲಿ ಗುಡಿಯಲ್ಲಿ ಪ್ರಸಾದ ಸಮಿತಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಸಮಾಜದವರು ಇದಕ್ಕೆ ಕೈ ಜೋಡಿಸಿ ಎಲ್ಲಾರು ಸಹಾಯ ಸಹಕಾರ ಬಹಳ ಆಗೈತೆ ಅಂತ ತಿಳ್ಸಾಕ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತ ಇವತ್ತ ಗುಡಿ ಒಂದು ವಿಜೃಂಭಣೆ ಕಾರ್ಯಕ್ರಮ 8ನೇ ತಾರೀಕು, 9ನೇ ತಾರೀಕು, 10, 11ನೇ ತಾರೀಕಿಗೆ ಮೂರ್ತಿ ಮುಗಿತದ. ಅಲ್ಲಿ ತನಕ ಎಲ್ಲಾ ಭಕ್ತಾದಿಗಳು ಕೂಡಿ ಸೇವಾ ಮಾಡಾಕತ್ತಾರ. ಈಗ ಎಲ್ಲಾ ಭಕ್ತಾದಿಗಳು ಮತ್ತು ಎಲ್ಲಾ ಜನರು ಕೂಡಿ ಮಾಡ್ತಾ ಇದ್ದೀವಿ. ಅದಕ್ಕ ತಾವು ದೂರಿನಿಂದ ಎಲ್ಲೇ
ಯಾವುದೇ ಸಮಾಜದಲ್ಲಿದ್ರು ಪ್ರಭುದೇವ್ರಿಗೆ ನಡ್ಕೊಂಡ್ರೆ ಒಂದು ಜಯ ಸಿಗ್ತೈತೆ ಅಂತ ಹೇಳ್ತಾ ಪ್ರಭುದೇವರ ಆಶೀರ್ವಾದ ಎಲ್ಲರ ಮೇಲೆ ಇರತ್ತಂತ ಹೇಳಿ ಬೇಡ್ಕೊಂಡು ನನ್ನ ಎರಡು ಮಾತು. ನೋಡಿ ಭಕ್ತವೃಂದವೇ, ನೋಡಿ ಭಕ್ತವೃಂದವೇ, ಈ ಶಾಸಕರು ಪುರುಷಾರ್ಥಿ ಏನ್ ಇಷ್ಟು ಮಾತಾಡೋದ್ರೊಳಗೆ ಒಂದು ಅಲ್ಲ ಒಂದು ಇದ್ರೊಳಗೆ ಯಾಕೆ ಲೋಕಾರ್ಪಣೆ ಆಯ್ತು ಅನ್ನೋದು ಯಾರ್ಯಾರು ಮಾಡ್ಸೋದು ಅನ್ನೋದು ಹೇಳ್ಬೇಕು. ಇದ್ರ ಮೇಲೆ ಹೇಳ್ಬೇಕು, ಇಂಥವ್ರು ನಮ್ಮ ಸಮಾಜದೊಳಗೆ ಇಬ್ಬರು ಅಂತವ್ರು ಇದ್ರೆ ಭಾಳ ನಮ್ಮ ಇದ್ರೊಳಗೆ ದೇಶದೊಳಗೆ ಬಹಳ ಲೋಕಾರ್ಪಣೆ ಆಗ್ತಾವ. ಭಾಳ ದೊಡ್ಡ ದೊಡ್ಡ ಮಹಾನುಭಾವರು ಈ ಏರಿಯಾದೊಳಗೆ ತೇರ್ದಾಳ ಏರಿಯಾದೊಳಗೆ ಬನ್ರಿ ಎಲ್ಲರೂ ನೋಡಕ್ಕೆ. ಎಂತ ಅದ್ಭುತ ಕೆಲಸ ಮಾಡ್ರಿ ಗ್ರಾಮಸ್ಥರು ಎಲ್ಲ ಜಾತಿಯವರು. ಇಲ್ಲಿ ಬಂತು ಮುಸ್ಲಿಮ್ಗೆ ಯಾರೋ ಒಂದು 5 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತಾರೆ. ಅದನ್ನ ಪೇಪರ್ನಾಗ ಓದೇ ಇಲ್ಲ. ಇಂತಹ ಸೇವಾರ್ಥಿಗಳು ಇಂಥವ್ರು ಇಂಥ ಪೋಸ್ಟ್ನಾಗ ಇದ್ದು ಇಂಥ ಸೇವಾರ್ಥವನ್ನು ಜಿಮ್ಮೆದಾರಿ ತಗೊಂಡ್ರ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಇದು ಮುಂದುವರಿದ ನಮ್ಮ ದೇಶದಲ್ಲಿ ಅಂತ ಹೇಳಿ ಇಷ್ಟ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು. Mm-hmm.